2018ರಲ್ಲಿ ಬಡ್ಜೆಟ್ನಲ್ಲಿ ಅನೌನ್ಸು ಮಾಡಿದ್ರು, ಅದಾದಮೇಲೆ ನಿಂತಿತ್ತು. ಈಗ ಮತ್ತೆ ಅದಕ್ಕೆ ಚಾಲನೆ ಕೊಡ್ತೇವೆ. ಒಟ್ಟು ದಾವಣಗೆರೆಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಹಿಂದೆ ನಮ್ಮ ಯಾರು ಕನ್ನಡ ಸಾಹಿತ್ಯ ಪರಿಷತ್ನವರು ಆಮೇಲೆ ಎಲ್ಲರೂ ನಮ್ಮ CM ಹತ್ರನೂ ಮಾತಾಡಿದರು. ಅದನ್ನು ಆದಷ್ಟು ಬೇಗನೆ ನೆಕ್ಸ್ಟ್ ಬಂದಾಗ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂದ್ರೆ ನೋಡಿ ಇದು ಮಾಡಂತ ಹೇಳ್ರಿ. ಅದು ಅಲ್ಲ, ಲಾಸ್ಟ್ ಟೈಮ್ ಅನುದಾನ ಬಡ್ಜೆಟ್ನಾಗ ಅನೌನ್ಸ್ ಮಾಡಿದ್ವಿ. ಅದನ್ನು 30 ಲಕ್ಷ ಇರ್ಬೇಕಪ್ಪ. 30 ಹೌದೌದು, ಕೊರೋನಾ ಬಂದು ಇದಾಯ್ತು ಅವಾಗ. ಅನುದಾನ ಏನಾಗಿಲ್ಲ. ಈಗ ಮತ್ತೆ ಈ ವರ್ಷಕ್ಕೆ ಬೇಕಲ್ಲ ಅನುದಾನ. ಈ ವರ್ಷದ ಬಡ್ಜೆಟ್ನ ಮಾಡಿಸ್ಬೇಕು. ಅದಕ್ಕೆ ಈ ನೆಕ್ಸ್ಟ್ ಯಾವಾಗಾರ ಮಾಡ್ಸಂಬಿಟ್ರಿ ಏನು. ಮತ್ತು ನೆಕ್ಸ್ಟ್ ಏನಪ್ಪ ಏನು ಅವ್ರು ಶಾಸಕರು ಪ್ರೆಜರ್ ಜಾಸ್ತಿ ಆಯ್ತು ಎದಕ್ಕೆ ಹರಿಹರದಾಗಪ್ಪ? ಅದಕ್ಕೇನಾರ ಇದು ಮಾಡ್ಯಾರ ಹೆಂಗೆ ಕೇಳ್ಬೇಕು? ಮತ್ತು ಶಾಸಕರಿಗೆ ನನಗೆ ಕೇಳ್ತೀಯಲ್ಲ. ನಾವು ನೋಡಪ್ಪ, ನಾವು ಅಲ್ಲ, ನಾವು ಯಾವುದಕ್ಕೂ ನಾವೇನು ಕಮಿಟ್ಮೆಂಟ್ ಇಲ್ಲ. ನಮ್ಮದು ಯಾವುದು ಇದಿಲ್ಲ, ಏನು ಯಾವುದ್ರಾಗೂ ಇಂಟ್ರೆಸ್ಟ್ ಇಲ್ಲ, ಯಾವುದ್ರಾಗೂ ವಿಷಯ ಇಲ್ಲ, ಯಾವುದ್ರಾಗೂ ಇದಿಲ್ಲ, ಪಾಲ್ಗಾರಿಕೆ ಆಗಲಿ ಏನು ಇಲ್ಲ. ಈಗ ನೀವು ಆ ಶಾಸಕರು ಭಾಳ ಇದ್ರಾಗದಾರ ಏನೋ, ಅವರು ಈಗ ಒಳ್ಳೆ ಜಲ್ದಿ ದಿಢೀರ್ ಏನಾಗಬೇಕು ಅಂತ ಹೊಂಟಾರ. ಅದಕ್ಕೆ ನೀವು ಅವ್ರ ಬಗ್ಗೆನೂ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಅಲ್ಲಪ್ಪ, ಈಗ ಅವರು ಇದನ್ನು ಮಾಡ್ಯಾರಲ್ಲ, ಬರೆದಿಟ್ಟಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿ. ನಾನು ಅದನ್ನು ಹೇಳ್ತೇನೆ. ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಏನಂತ ಸೂಕ್ತ ದಯಾಮರಣ ಯಾಕೆ ಬರೆದ್ರು ಏನು ಅಂತ ಒಂದು ಸ್ವಲ್ಪ ಪತ್ತೆ ಹಚ್ಬೇಕ್ರಮ್ಮ. ಪತ್ತೆ ಹಚ್ಚಂತ ಗೌರ್ಮೆಂಟ್ನಾಗ ಸ್ವಲ್ಪ ಪೆಂಡಿಂಗ್ ಇರ್ತಾವೆ. ಆದರೆ ಇವ್ರು ಹ್ಯಾರಾಸ್ಮೆಂಟ್ ಜಾಸ್ತಿ ಐತಿ ಅನ್ನಿಸ್ತದೆ ನನಗೇನು. ಪತ್ತೆ ಮಾಡಿಸ್ತಂತ ಪತ್ತೆ ಹಚ್ಚಿ ಯಾವಾಗ ಕೆಲಸ ಮಾಡಿರೋದು ಯಾವಾಗಪ್ಪ? 40% ಹಿಂದಿನ ಸರ್ಕಾರದವ್ರದ್ದು, ನಮ್ದ್ರಾಗಲ್ಲ. ಅದು ಈಗ ಏನು ಮಾಡಿದ್ರು ಅವಾಗ ನಿಮಗೆ ಗೊತ್ತಿರ್ಬೇಕಲ್ಲ. ಈಗ ಡಿಪಾರ್ಟ್ಮೆಂಟ್ನಾಗ ಈಗ ಸರ್ಕಾರ ಬೀಳೋ ಟೈಮ್ನಾಗ ವರ್ಕ್ ಆರ್ಡ್ರ್ ಇಶ್ಯೂ ಮಾಡಿಸ್ಬಿಟ್ರು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ಸು. ಏನೋ ವರ್ಕ್ ಆರ್ಡ್ರ್ ಇಶ್ಯೂ ಮಾಡಿ ಕೆಲಸಕ್ಕೆ ಇದನ್ನು ಕೊಟ್ಬಿಟ್ರು, ಏನೋ ಜೀವನೂ ಮಾಡಿಬಿಟ್ರು, ಟೆಂಡರ್ ಅಪ್ರೂವಲ್ ಕೊಟ್ಬಿಟ್ಟು ವರ್ಕ್ ಆರ್ಡ್ರೂ ಕೊಟ್ಬಿಟ್ರು. ಅಂಥವು ಭಾಳ ಪೆಂಡಿಂಗ್ ಅದಾವೆ. ಈಗ ನೀರಾವರಿ ತಗೊಳ್ರಿ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ಅದಾವೆ. ಹಾಂ, ಆಗೈತಲ್ಲ, ಈಗ ತನಿಖೆ ನಡೀತೈತಿ. ಹಳೇದು ಏನಾಗಿತ್ತಲ್ಲ, ಈಗ ಅದ್ರ ಬಗ್ಗೆ ಸಾಕಷ್ಟು ಆಗ್ಯಾವು. ಈಗ ಮೊನ್ನೆ ದಿವಸ ಅದ್ಯಾವುದು ಸ್ಮಾರ್ಟ್ ಕ್ಲಾಸ್ ರೂಮ್ಸು, ಅದು ಇದ್ರಾಗ ಐತಿ. ಏನು ಅಲ್ಲ, ಟೋಟ್ಲು ಏನೇನು ವಾಟ್ ಆಲ್ ದಿ ಕ್ಯಾಟಗರೀಸು, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ತಗೋಬೇಕು ಅನ್ನೋದು. ಅದ್ರಾಗ ಇವರು ಕ್ಲಾಸ್ ರೂಮ್ಸ್ಗಳಿಗೇನು ತಗೊಂಡೇ ಇಲ್ಲ ಎಜುಕೇಷನ್ನಿಗೆ. ಅದನ್ನೀಗ ನಾವು ಡೈವರ್ಟ್ ಮಾಡಿ ಅದನ್ನು ಎಜುಕೇಷನ್ನಿಗೆ ಇಷ್ಟು ಕೋಟಿ ಅಂತಂದೇಳಿ 25 ಕೋಟಿ ರೂಪಾಯಿ, ಎಷ್ಟು 25 ಕೋಟಿ ರೂಪಾಯಿ ಪ್ರಯಾರಿಟಿ ಮೇಲೆ ಅದನ್ನು ಕೆಲಸ ಮಾಡ್ತಾಯಿದ್ರು. ಯಾವುದೋ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾಡಿ ಈಗ ಪ್ರಾರಂಭ ಮಾಡ್ತೇವೆ. ಇಷ್ಟ್ರಾಗ ಈಗ ತನಿಖೆನ ನಡೀತಾ ಐತಿ. ಈಗ ಗೊತ್ತಲ್ಲ, ಅದ್ರಾಗ ನಿಮಗೆಲ್ಲ ಗೊತ್ತಿರ್ಬೇಕಲ್ಲ ಏನೇನು ತನಿಖೆ ಮಾಡಿಸೀವಿ ಎಲ್ಲವೂ. ಈಗ ತನಿಖೆ ಅಂತೂ ನಡೀತೈತೆ. ಅದು ಒಂದು. ಇನ್ನೊಂದು ಇಲಾಖೆ ಅದು ಯಾವುದು ಕಾರ್ಪೊರೇಷನ್ ಸಬ್ ರಿಜಿಸ್ಟ್ರಾರ್ದು ಒಂದು ಪ್ರಾಬ್ಲಮ್ ಆಗಿತ್ತು. ಅದ್ಯಾವುದೋ ಪಾರ್ಕ್ ಏನೋ ಬರೆದು ಕೊಟ್ಟಿದ್ರು ಅಂದಿದ್ರಲ್ಲ, ಅದು ಒಂದು ತನಿಖೆ ನಡೀತೈತಿ. ಹಿಂಗೆ ಒಂದು 2-3 ವಿಚಾರಗಳು ತನಿಖೆ ನಡೀತಾನೆ ಅದಾವೆ. ಇನ್ನು ಬರಲಿ, ಬಂದಿದ್ದ ಕೂಡಲೇ ಆ್ಯಕ್ಷನ್ ತಗೊಳ್ತೇವೆ. ಏನಪ್ಪ? ಯಾಕೆ ಉಳ್ದೈತಿ? ಲೋಕಾಯುಕ್ತದಾಗ ಐತಿ. ಅದು ಮಾಡಿರೋದು ಯಾವುದಕ್ಕಪ್ಪ? ಆಶ್ರಯ ಮನೆಗಳು
ಯಾವ ತಾಲೂಕ್ನಾಗ ಯಾವ ಇಲಾಖೆಯಿಂದ ದುಡ್ಡು ಹೋಗೈತಿ, ಯಾವ ತಾಲೂಕ್ನಾಗ ಲ್ಯಾಂಡ್ ಖರೀದಿ ಮಾಡ್ಯಾರ, ಯಾರ್ಯಾರ ಹತ್ರ ಏನೇನು ಇಸ್ಕೊಂಡಾರ ಅನ್ನೋದ್ರ ಬಗ್ಗೆ ಲೋಕಾಯುಕ್ತದವ್ರು ಅದನ್ನು ಇದು ಮಾಡಿದ್ದಾರೆ. ಎಲ್ಲ ಬುಕ್ಸು ಎಲ್ಲ ಸೀಸ್ ಮಾಡಿರ್ಬೇಕು. ಅದು ಮೀಟ್ರ್ಗಳು ಅಳವಡಿಸ್ಬೇಕು ಅಂತಿದ್ರು, ಮೀಟ್ರ್ಗಳು ಇಲ್ಲಿ ಎಕ್ಸ್ಟೆನ್ಷನ್ಗಳಾಗಿ ಮಾಡ್ತಿದಾರೆ. ಎಲ್ಲ ಕಡೆಗೆ ಮಾಡಬೇಡ್ರಪ್ಪ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋ ಹತ್ರ ಮತ್ತು ಈ ಹಳೆ ಊರುಗಳಾಗ ಕಷ್ಟ. ಬಟ್ ಪೈಪ್ಲೈನ್ ಆಗೈತಿ, ಅಷ್ಟು ಕೋಟಿ ರೂಪಾಯಿದು ಫಂಡ್ಸ್ ತಗೊಂಬಂದು ಹಾಕಿವಿ ಅನ್ನೋದ್ರ ಬಗ್ಗೆ ಮಾತಾಡಲ್ಲ ನೀವು. ಏನು ಯಾವುದೋ ಒಂದು ಸತಿ 2 ಸತಿ ಮೀಟ್ರ್ ಬಂದೈತಿ, ಅದು ಬಂದೈತಿ ಅನ್ನೋದ್ರ ಬಗ್ಗೆ ಮಾತಾಡ್ತಿರಲ್ಲ. 150 ಕೋಟಿದ 600 ಕೋಟಿ ತಗೊಂಬಂದು ಹಾಕಿದ್ದು, 680 ಕೋಟಿ. ನೋಡು ನೀರು ಈಗ ಟ್ರೀಟ್ಮೆಂಟ್ ಪ್ಲ್ಯಾಂಟು ಈಗ ಇಷ್ಟ್ರಾಗ ಇನಾಗ್ರೇಷನ್ ಮಾಡ್ತೀವಿ, ಯಾವುದೋ ಬಾತಿಕೇರಿ ಹತ್ರ. ಅದಾಗಿದ್ದು ಕೂಡಲೇ ನೆಕ್ಸ್ಟು ಈಗ ನೀರು ದೊಡ್ಡ ಪೈಪ್ಲೈನ್ ಆಗ್ಯಾವು, ಎಲ್ಲ ಕಡೆ ಓವರ್ ಹೆಡ್ ಟ್ಯಾಂಕ್ಸ್ ಆಗ್ಯಾವು. ಈಗ ಟ್ರಯಲ್ ಒಂದೊಂದೇ ಏರಿಯಾಗೆ ತಗೊಂತದಾರೆ. ಟ್ರಯಲ್ ರನ್ ತಗೊಂಬಿಟ್ಟು ಈಗ ಒಂದೇ ಸತಿಗೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಆ ಬಾತಿ ಹತ್ರ ಅಲ್ಲ ಇದ್ರಾಗ ಹರಿಹರದಾಗ ಬ್ಯಾರೇಜ್ ಕಟ್ತದಾರೆ. ಇವೆಲ್ಲ ಒಂದೊಂದೇ ಆಗ್ಬೇಕು. ಆಗಿದ್ದು ಕೂಡಲೇ ಮಾಡ್ತೀವಿ. ಯಾದಕ್ಕಪ್ಪ ಹಿಂದೆ ಹೆಂಗೆ ಕೊಟ್ಟಿದ್ರಿ ನೀವು ಹೆಂಗೆ ಕೊಟ್ಟಿದ್ರಿ ಅದನ್ನ ಹೇಳು. ಮತ್ತು ಅದಕ್ಕಿಂತ ಚೆನ್ನಾಗಿ ಕೊಡ್ತೇವೆ. ನೀವು ನೀರೇ ಕೊಟ್ಟಿಲ್ಲ. ಜಿಲೇಬಿ ಅಲ್ಲಪ್ಪ, ಮತ್ತು ಅವಾಗ ಅಷ್ಟು ವರ್ಷ ಒಬ್ಬರು ಮಾತಾಡಲಿಲ್ಲ, ಈಗ ಮಾತಾಡ್ತೀರಲ್ಲ ನೀವು. ಬರ್ದಿರ ಏನಂತ? ಈಗ ನೋಡು, ನಮ್ಮ MP ಮೇಡಮ್ ಅವ್ರು ಬಂದ ಮೇಲೆ ಈಗ ಅದಕ್ಕೆ ಪ್ಯಾರಲಲ್ ರೋಡ್ ಮಾಡ್ಬೇಕಪ್ಪ ಅಂತಂದೇಳಿ, ಪ್ಯಾರಲಲ್ ರೋಡ್ ಮಾಡಬೇಕು ಅಂತೇಳಿ ಇಮಿಡಿಯೇಟಾಗಿ ನಾವು ಅವರ ಲ್ಯಾಂಡ್ ಓನರ್ಸ್ಗಳು ಯಾರು BTR ಕಿರ್ವಾಡಿ ಫ್ಯಾಮಿಲಿ, ಆ ಕಡೆ ಉರೇಕೊಂಡವ್ರದ್ದು, ಹಂಗೆ ಒಟ್ಟು ಒಂದು 8-10 ಜನ ಇದ್ದರು. ಆಮೇಲೆ ಇವರು ಕಿರ್ವಾಡ್ಯರು, ಇವ್ರದ್ದೆಲ್ಲರದು ಒಂದು 60 ಅಡಿನ ಅಲ್ಲ 27 ಕೋಟಿ ಬಿಡ್ತು. ಈಗ ಹೆಂಗೆ ಇದು ಪುಷ್ಪಾಂಜಲಿ ಥಿಯೇಟ್ರು ಆಮೇಲೆ ಪದ್ಮಾಂಜಲಿ ಥಿಯೇಟ್ರ್ನಾಗ ಐತಲ್ಲ, ಸೇಮ್ ಟೈಪ್ ಈ ಕಡೆಗೂ ಪ್ಯಾರಲಲ್ ರೋಡು ಅದನ್ನು 27 ಕೋಟಿ ಈ ಕಾಂಪನ್ಸೇಷನು ಬಂದೈತಿ, ಅವರಿಗೆಲ್ಲ ಕೊಟ್ಟು ಆಗೈತಿ. ಈಗ ಅದನ್ನು ಚಾಲು ಮಾಡ್ಬೇಕು ಕೆಲಸನ. ನಾವು ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ಬೇಕು ಅಂತ ಅವ್ರ ಡಿಪಾರ್ಟ್ಮೆಂಟ್ನವ್ರಿಗೂ ಕರೆಸಿದ್ವಿ. ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ MP ಅವ್ರಿಗೆ ತೋರಿಸಿ, ನಮಗೂ ತೋರಿಸಿ, ಜಿಲ್ಲಾಡಳಿತಕ್ಕೆ ಯಾವ ರೀತಿ ಐತಿ ಕ್ಲೀನಾಗಿ ಮಾಡಿರಿ, ಮುಂಚೆ ಮಾಡ್ದಂಗೆ ದಯವಿಟ್ಟು ಊರು ಹಾಳು ಮಾಡಬೇಡ್ರಿ ಅಂಥೇಳಿ ಅವ್ರಿಗೆ ಹೇಳೀವಿ. ಆಯಿತು ಅಂತ ಒಪ್ಕೊಂಡಾರ. ಅದು ಒಪ್ಕೊಂಡು ಸರಿ ಆಯ್ತಪ್ಪ ಅಂದ್ಬಿಟ್ರೆ ಈಗೇನು ಇದು ಅಂಡರ್ ಪಾಸ್ ಮಾಡ್ಯಾರಲ್ಲ, ಅದ್ರ ಪಕ್ಕದಾಗ ಇನ್ನೊಂದು ಅಂಡರ್ ಪಾಸ್ ಮಾಡಿಸಿ ಒಂದು ಕಡೆಗೆ ಹೋಗೋಕ್ಕೆ ಒಂದು ಕಡೆ ಬರೋಕ್ಕೆ ಮಾಡಿ ಕ್ಲೀನಾಗಿ ಮಾಡೋಣ ಅಂತಂದೇಳಿ ನಮ್ಮದು ಪ್ಲ್ಯಾನ್ ಐತಿ. ಅದೇ ರೀತಿ ಮಾಡ್ತೀವಿ. ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಯಾವುದು ಇನ್ನೂ ಇಲ್ಲ, ಹಾಗೆ ಮೇಲೆ ಮಾಡಲ್ಲ. ಕರ್ನಾಟಕ ಈಗ ಬೆಳಿಗ್ಗೆ ಪೇಪರ್ನಲ್ಲಿ ಸಿದ್ದರಾಮಯ್ಯ ಅವರು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಹೋದ ಬಾರಿನೇ 5300 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಅದಕ್ಕೆ ಸರಿಯಾಗಿ CM ಅವರು ಒಂದು ಪತ್ರ ಬರೆದಿದ್ದಾರೆ. ಸೊ ನಾವು ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಜೊತೆಗೆ ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರಿಗೆ HPV ವ್ಯಾಕ್ಸಿನೇಷನ್ ಅದನ್ನು ಕೂಡ ಸೇರಿಸ್ಕೊಳ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಆಮೇಲೆ ನಾವು ಕೇಳ್ದಂಗೆ ರಾಯಚೂರಿಗೆ ಏಮ್ಸು, ಆಮೇಲೆ ಬ್ಯಾಂಗ್ಳೂರಿಗೂ ಕೂಡ ಹೆಚ್ಚಿನ ಅನುದಾನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ಮೆಟ್ರೋ ವರ್ಕ್ ಆಯಿತು, ರೋಡ್ವೇಸು, ಆಮೇಲೆ ಈವನ್ ಅವರ್ ಇದು ಇರಿಗೇಷನ್ ಪ್ರಾಜೆಕ್ಟ್ಸಿಗೆ, ಕುಡಿಯೋ ನೀರಿನ ಪ್ರಾಜೆಕ್ಟ್ಸಿಗೂ ಕೇಳಿದ್ದಾರೆ. IIT ರಾಯಚೂರಿನಲ್ಲಿ ಕೇಳಿದ್ದಾರೆ. ಸೊ ಇವೆಲ್ಲ ಹಳೆ ಬಾರಿ ನಿರೀಕ್ಷೆಗಳ ಪಟ್ಟಿನೇ ಇನ್ನೊಂದು ಸಲ ಏನಾದರೂ ಕನ್ಸಿಡರ್ ಮಾಡ್ತಾರ ಅಂತ ನಮ್ಮ ಬೇಡಿಕೆ ಇದೆ.
ದಾವಣಗೆರೆ ಇನ್ ಪರ್ಟಿಕ್ಯುಲರ್ ಅಂತ ಹೆಂಗೆ ಕೇಳಿದ್ರಿ? ಕೇಳಂತ ಮಾಡ್ಸೋಣಪ್ಪ, ಮಾಡ್ಸೋಣ ಅದನ್ನ ನೋಡೋಣ ಬರ್ರಿ. ಇನ್ನೂ ಅದಕ್ಕೆ ಕೇಳೀವಿ, ಅವ್ರು ಇನ್ನೂ ಒಂದು ಪ್ರಿಲಿಮಿನರಿ ಕೊಡಬೇಕು, ಪ್ರಿಲಿಮಿನರಿ ಸ್ಟಡಿ ಮಾಡಬೇಕು, ಮಾಡಿ ಹೇಳ್ತಾರೆ. ಹೇಳಿ ಮ್ಯಾಗ ಒಂದು ಸೂಕ್ತವಾದ ಜಾಗ ಹುಡುಕ್ತವಿ. ಯಾವಾಗ ಎಲ್ಲಿ ಮಾಡ್ಯಾರಪ್ಪ? ಎಲ್ಲಿ ನೋಡ್ಯಾರ? ಎಲ್ಲಿ ಮತ್ತೆ ಯಾಕೆ ನೀವು ಅದನ್ನ ಯಾಕೆ ಹೇಳ್ತೀರಿ? ಯಾರು ಹೇಳಿದ್ರಪ್ಪ? ನೀವೇ ಹುಟ್ಟಿಸ್ಕೊಂಡು ಮಾತಾಡಿದ್ರೆ ನಾನು ಏನು ಮಾಡ್ಬೇಕು? ಹಾಂ, ಮಾಡ್ಸೋಣ ಎಲ್ಲ ವಿಚಾರಗಳ್ನು ಮಾಡೋಣ. ಅವಾಗ ನಾವು ಮಾಡಿದ್ವಿ ಜಿಲ್ಲಾ ಉತ್ಸವ, ಅದಾದಮೇಲೆ ಮಾಡಿಲ್ಲ ಮಾಡೋಣ, ಅದನ್ನು ಮಾಡೋಣ. ಬೇರೆ ಬೇರೆ ಒಳ್ಳೊಳ್ಳೆ ಉತ್ಸವಗಳು, ಒಳ್ಳೊಳ್ಳೆ ಎಲ್ಲರೂ ಒಟ್ಟು ಶಾಂತಿ ನೆಮ್ಮದಿಯಿಂದ ಒಳ್ಳೆ ಅಣ್ತಮ್ಗಳಂಗೆ ಇರ್ಬೇಕು ಊರು. ಆ ರೀತಿ ಮಾಡೋಣ. ಏನಪ್ಪ ನೀವು ಬಿಡ್ಬೇಕಲ್ಲ ಮಾಡೋಕ್ಕೆ. ಬಾರಪ್ಪ ಬರ್ರಿ. 25 ವರ್ಷ ಆಯಿತು ಜಿಲ್ಲೆ ಆಗಿ, ಉತ್ಸವ ಆಚರಿಸಿ 25 ವರ್ಷ ದುರ್ಗಕ್ಕೆ ಸೇರಿ ನೋಡ್ರಿ. ನೀನು ಅಲ್ಲ ಯಾವ್ದಪ್ಪ ಅದು? ಅವರು ಒಳಗಡೆಗೆ ಫರ್ನಿಚರ್ಸು, ಆಮ್ಯಾಗ ಸರ್ವೆ ಆಫೀಸ್ನವ್ರಿಗೂ ಫರ್ನಿಚರ್ಸ್ ಕೊಟ್ಟಿಲ್ಲ. ಆಮೇಲೆ ಇಲ್ಲಿನೂ ಇನ್ನೊಂದು ಫ್ಲೋರ್ ಕಟ್ಟಬೇಕು, 3 ಡಿಪಾರ್ಟ್ಮೆಂಟ್ ಜೊತೆಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿಸಿದ್ದದು. ಯಾವುದು? ಸರ್ವೆ, ನಿಮ್ಮದು ಸಬ್ ರಿಜಿಸ್ಟ್ರು, ಆಮೇಲೆ ಕಂದಾಯ ಇಲಾಖೆ, ಎ ಸಿ ಆಫೀಸು ಇವರೆಲ್ಲರ ಜೊತೆಗೆ ಇರಬೇಕು ಅಂತ ಮಾಡಿದ್ದು. ಅದ್ರಾಗ ಅರ್ಧ ದುಡ್ಡು ಅನುದಾನ ಬಂದೈತಿ, ಇನ್ನು ಅರ್ಧ ಬಂದಿಲ್ಲ. ಮತ್ತು ಅದಕ್ಕೊಂದು 13 ಕೋಟಿ ರೂಪಾಯಿನ ಬೇಕು, ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕಳಿಸೀವಿ. ಅದು ಬಂದಿದ್ದ ಕೂಡಲೇ ಅದೊಂದು ಮಾಡೇ ಒಂದೇ ಸ್ಥಿತಿ ಮಾಡ್ರಪ್ಪ ಅಂತೇಳಿ. ಇಲ್ಲದಾರ ಎಸ್ ಪಿ ಅವ್ರು ಅದಾರ. ಹಾಂ, ಅದು ತುರ್ಚಿಗಡದ ಹತ್ರ ಮಾಡಬೇಕು ಅಂತ ಜಾಗನೂ ಕೊಟ್ಟಿದ್ದಾರೆ. ಮಾರ್ತಾಡೇನಿ ತುರ್ಚಿಗಡದ ಹತ್ರ ಅಲ್ಲಿ ಅದಾಯ್ತಪ್ಪ ಅಂದರೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಒಂದು 60-65 ಕ್ರೋರ್ಸ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಮಾಡಿ ಅದನ್ನು ಅಪ್ರೂವ್ ಆಗಿ ಬಂತಪ್ಪ ಅಂದರೆ ಇಮ್ಮಿಡಿಯೇಟಾಗಿ ಮಾಡಿಸ್ತೀವಿ.